ದೋತ್ರಕ್ಕಾಗಿರಬಾರ್ದು, ದೋತ್ರ ಟಚ್ ಸೀರಿಗಾಗಿರಬಾರದು. ಮಕ್ಕಳು ಮಾತ್ರ ಹುಟ್ಟುದು ಬಿಟ್ಟಿರಬಾರ್ದು, ಮಕ್ಕಳು ಮಾತ್ರ ಹೊಟ್ಟುದು ಬಿಟ್ಟಿರಬಾರ್ದು. ಅವ್ರ ಮಾತ್ರ ಇಲ್ಲಿ ತೀರಾದ್ರು ಕಟ್ಟಿ ಜೋಗಳಿ ಹಾಡ್ಬೇಕ. ಹೌದಾ? ಸೀರಿಗೆ ದೋತ್ರಕ್ಕೆ ಟಚ್ ಆಗಿರಬಾರ್ದು, ಮಕ್ಕಳ ಮಾತ್ರ ಹರಿದು ಬಿಟ್ಟಿರಬಾರ್ದು. ಮುಂದಿನ ಸಾಲಿಗೆ ಬಂದು ಕೇಳ ಏನಂತ ನನ್ನ ಮುಚ್ಕೊಳ್ಳಾರ್ದ ನೀ ಹೆಂಗ ಹರಿತಿ ಅಂತ ನಾನು ಕೇಳ್ರಿ. ನಾನು ನಿನಗೆ ಹೇಳಕ್ ರೆಡಿ ಇದ್ದಾನೆ. ನಿಮಗೆ ಏನೇನು ಕೇಳಂಗಾಯ್ತು ಅವನ್ನೆಲ್ಲ ಕೇಳ್ರಿ. ಯಾಕಂದ್ರ ಆ ಹುಡುಗನ ಮಾಡಿದ ಸೀರೆಗೆ ದೋತ್ರಕ್ಕೆ ಟಚ್ ಆಗಿರಬಾರ್ದು, ಮಕ್ಕಳ ಮಾತ್ರ ಹರಿದು ಬಿಟ್ಟಿರಬಾರದು. ಮಕ್ಕಳ ಹರಿದ್ರೆ ಹೆಂಗ ಹರಿಬೇಕು? ಈಗ ನಾನು ನೀನು ಕೂಡಿ ಹರಿತೀವಿ ಅಂತವಲ್ಲಿ ಭೂಮಿ ಮೇಲೆ ಇರ್ತಾವ ಅಂತವಲ್ಲ. ಇವರು ಕೂಡಿ ಇವತ್ತು ಧ್ಯಾನದ ಮಕ್ಕಳ ಹರಿಬೇಕಾಗ್ಯದ. ಹೌದಿಲ್ಲ? ಅದಕ್ಕೆ ತಮ್ಮ ಧ್ಯಾನದ ಮಕ್ಕಳ ಹರಿಬೇಕಾದ್ರೆ ಹೆಂಗ? ಆ ಹುಡುಗ ನೋಡ್ರೆ ಒಂದು ದಾಟಿ ನೆನಪಾಗೈತಿ.